Good morning, one and all. First of all, I would like to wish all of you a very happy Independence Day. It's a remarkable 75th year of independence we have attained. Okay, I welcome you all on behalf of Hegemony Global School. Now, I would like to request our Honorable Chairperson, Mr. Lokesh Krishnappa, to come and hoist the flag and do. Please, sir. When do we play national anthem? You have? Yes. Louder. Welcome to Glamour Music World. Aux input. I'll take the flag hosting. It's going.
School, attention! पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा मंगलदायक जय हे भारत भाग्य विधाता जय हे जय हे जय हे जय 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 हे Jai Hind! Let me tell you about this amazing opportunity. Now, I would request our Honorable Chairperson, Mr. Lokesh Krishnappa, to please address the gathering. Kindly, sir, address the gathering. ಎಲ್ಲರಿಗೂ ನಮಸ್ಕಾರ. 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ಶುಭಾಶಯ ತಮ್ಮೆಲ್ಲರಿಗೂ ಕೋರುತ್ತಾ, ಬಂಧುಗಳೇ, ಏನು ನಮ್ಮ ಭಾರತ ದೇಶದಲ್ಲಿ ಇವತ್ತು ಭಾರತದ ಪ್ರಧಾನಮಂತ್ರಿಗಳಾದ ನಮ್ಮ ಭಾರತ ದೇಶದ ರಾಜಧಾನಿಯಾದ ನವದೆಹಲಿಯಲ್ಲಿ ಕೆಂಪುಕೋಟೆಯಲ್ಲಿ ಧ್ವಜವನ್ನು ಹಾರಿಸುವುದರ ಮೂಲಕ, ರಾಷ್ಟ್ರಗೀತೆಯನ್ನು ಹಾಡುವುದರ ಮೂಲಕ ರಾಷ್ಟ್ರಪತಿಗಳು ಮತ್ತು ಈ ಪ್ರಧಾನಮಂತ್ರಿಗಳು ಭಾಷಣವನ್ನು ಮಾಡುವುದರ ಮೂಲಕ ನಮ್ಮ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ. ಇವತ್ತು 74 ವರ್ಷಗಳ ಕಾಲ ನಾವು ಸುದೀರ್ಘವಾಗಿ ಸಂಭ್ರಮವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು 75ನೇ ವರ್ಷಕ್ಕೆ ಕಾಲಿಡುವ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ಹೇಗೆ ಬಂತು, ನಾವು ಯಾಕೆ ಈ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ, ನಮಗೆ ಹೇಗೆ ಈ ಸ್ವಾತಂತ್ರ್ಯ ಗಳಿಸ್ಕೊಟ್ಟಿವೆ ಅಂತ ಇತಿಹಾಸನ ಒಂದು ಸಾರಿ ನಾವು ನೆನಪು ಮಾಡ್ಕೊಳ್ಬೇಕಾಗಿದ್ದ ಸಂದರ್ಭ ಇದೆ. ಇವತ್ತು ಸುಮಾರು 75 ವರ್ಷಗಳ ಹಿಂದೆ, ಅದಕ್ಕೂ ಪೂರ್ವಕ್ಕೂ ಮುಂಚೆ ಸುಮಾರು 200 ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿದಂಥ ಪೋರ್ಚುಗೀಸರು, ಡಚ್ಚರು, ಗ್ರೀಕರು, ಬ್ರಿಟಿಷರು ಸುಮಾರು 200 ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿದರು. ಬ್ರಿಟಿಷರು ಇಲ್ಲಿಗೆ ಈ ದೇಶಕ್ಕೆ ಬಂದಾಗ ಸಮುದ್ರಯಾನದ ಮೂಲಕ ಸಾಂಬಾರ ಪದಾರ್ಥಗಳನ್ನು ಪಡೆಯಲಿಕ್ಕೆ ಈ ದೇಶಕ್ಕೆ ಅವರು ಕಾಲನ್ನು ಇಟ್ಟರು. ಇಲ್ಲಿನ ಬಂದ ನಂತರ ಇಲ್ಲಿನ ಅಪಾರವಾದ ಸಂಪತ್ತನ್ನು ನೋಡಿ, ಇಲ್ಲಿನ ರಾಜರುಗಳ ಒಂದು ಪರಸ್ಪರ ಹೊಂದಾಣಿಕೆ ಇಲ್ಲದನ್ನು ಕಂಡು ಸುಮಾರು ಭಾರತ ಖಂಡದಲ್ಲಿ 518ಕ್ಕೂ ಹೆಚ್ಚು ರಾಜ್ಯಗಳನ್ನು ಒಳಗೊಂಡ ಅಂದಿನ ಭಾರತ ಖಂಡ ಏನಿತ್ತು, ಅದರಲ್ಲಿ ಎಲ್ಲ ಪೋರ್ಚುಗೀಸರು, ಗ್ರೀಕರು, ಡಚ್ಚರು ಕೆಲವೊಂದು ರಾಜ್ಯಗಳನ್ನು ಆಳ್ವಿಕೆ ಮಾಡಿಕೊಂಡು ಪ್ರಾರಂಭ ಮಾಡಿದರು. ನಂತರ ಇವರೇನು ರಾಜರುಗಳ ಪರಸ್ಪರ ಹೊಂದಾಣಿಕೆ ಇಲ್ಲದನ್ನು ಕಂಡು, ಇವರಿಲ್ಲಿ ಅಪಾರವಾದ ಸಂಪತ್ತನ್ನು ಕಂಡು ಅವರು ಇಲ್ಲೇ ಉಳಿಯುವ ಮನಸ್ಸನ್ನು ಮಾಡಿದರು. ಇಲ್ಲೇ ಉಳಿದುಕೊಂಡು ಇವರ ರಾಜರುಗಳ ಹೊಂದಾಣಿಕೆ ಇಲ್ಲದನ್ನು ಕಂಡು ಇಲ್ಲಿ ಒಬ್ಬರನ್ನೊಬ್ಬರ ಮೇಲೆ ಎತ್ತಿ ಕಟ್ಟಿ ಇವರು ಇಲ್ಲಿ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದರು. ದಿನೇ 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 ಇವರು ಆಳ್ವಿಕೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಳ್ತಾ ಇಡೀ ಭಾರತ ಖಂಡಕ್ಕೂ ಉದ್ದಗಲಕ್ಕೂ ಇವರು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಂಡ್ರು. ಇಲ್ಲಿನ ಆಡಳಿತ ಮಾಡಲಿಕ್ಕೆ ನಮ್ಮ ಜಲ, ನಮ್ಮ ಭೂಮಿ, ನಮ್ಮ ಆಹಾರ, ನಮ್ಮ ಗಾಳಿ, ಇದರಲ್ಲಿ ಆಳ್ವಿಕೆ ಮಾತ್ರ ಬ್ರಿಟಿಷರದು. ಆ ಬ್ರಿಟಿಷರ ಆಳ್ವಿಕೆ ರೂಲು ನಮ್ಮ ನಾಗರಿಕೆ ಭಾಳಷ್ಟು ದಬ್ಬಾಳಿಕೆ, ಗುಲಾಮಗಿರಿಯನ್ನು ಮಾಡುವಂಥ ಪರಿಸ್ಥಿತಿಯನ್ನು ಅವರು ಆಳ್ವಿಕೆ ಮಾಡ್ತಾಯಿದ್ರು. ನಮ್ಮ ಹಿರಿಯರು ಸಾಕಷ್ಟು ನೋವು, ದಬ್ಬಾಳಿಕೆ, ಗುಲಾಮಗಿರಿಯನ್ನು ಅನುಭವಿಸಿ ಇವರನ್ನ ಹೇಗಾದರೂ ಮಾಡಿ ಬ್ರಿಟಿಷರಿಂದ ನಮ್ಮ ಸ್ವಾತಂತ್ರ್ಯ ಪಡೀಲೇಬೇಕು ಅಂತೇಳಿ ಸುಮಾರು 200 ವರ್ಷಗಳ ಸತತ ಪ್ರಯತ್ನದಿಂದ 1857ರಲ್ಲಿ ಸಿಪಾಯಿ ದಂಗೆ ಹೇಳುವ ಮೂಲಕ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಘೋಷಣೆ ಮೂಲಕ ಪ್ರಾರಂಭ ಮಾಡಿದರು. ನಂತರ 90 ವರ್ಷಗಳ ಕಾಲ ಸುದೀರ್ಘವಾಗಿ ನಮ್ಮ ಹಿರಿಯರು, ಪೂರ್ವಿಕರು ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು
ಅಂತೇಳಿ ಹೋರಾಟಗಳನ್ನು ಮಾಡಿಕೊಂಡು ಬಂದರು. ಇದರಲ್ಲಿ ಲಕ್ಷಾಂತರ ಜನ ಪ್ರಾಣ ಬಲಿದಾನಗಳನ್ನು ನೆತ್ತು ಇವತ್ತು ನಮಗೆ ಸ್ವಾತಂತ್ರ್ಯನ ಗಳಿಸಿಕೊಟ್ಟಿದ್ದಾರೆ. 1918ರಲ್ಲಿ ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತ ಖಂಡಕ್ಕೆ ಲಂಡನ್ನಿಂದ ವಾಪಸ್ ಬಂದ ನಂತರ ಈ ಚಳುವಳಿಯನ್ನು ತೀವ್ರತೆ ಹೆಚ್ಚಾಯಿತು. ಈ ತೀವ್ರತೆ ಹೆಚ್ಚಾದ ಮೇಲೆ 1920ರಿಂದ 1947ರ ತನಕ ಹಲವಾರುಗಳು ಈ ದೇಶದಲ್ಲಿ ನಡೆಯಿತು. 1920ರಲ್ಲಿ ಅಸಹಕಾರ ಚಳವಳಿ, ಖಿಲಾಫತ್ ಚಳವಳಿ, ನಂತರ ಉಪ್ಪಿನ ಸತ್ಯಾಗ್ರಹ, ಮತ್ತು ಜಿಲಿಯನ್ ವಾಲಾಬಾಗ ದುರಂತ, ಬ್ರಿಟಿಷರ ಭಾರತವನ್ನು ಬ್ರಿಟಿಷರ ಬಿಟ್ಟು ತೊಲಗಿ ಎಂಬ ಕ್ವಿಟ್ ಇಂಡಿಯಾ ಚಳವಳಿ 42ರಲ್ಲಿ, ಇವೆಲ್ಲ ಚಳವಳಿಯ ಮುಖಾಂತರ ಶಾಂತಿ ಸಹನೆಯಿಂದ ಮಹಾತ್ಮ ಗಾಂಧಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಚಳವಳಿಗಳು ಆಯಿತು. ಇದರ ಹಿಂದೆ ಸುಭಾಷ್ ಚಂದ್ರ ಬೋಸ್, ವೀರ ಸಾವರ್ಕರ್, ಭಗತ್ ಸಿಂಗ್, ರಾಣಿ ಲಕ್ಷ್ಮೀಬಾಯಿ, ಲಾಲ್ ಲಜಪತಿ ರಾಯ್, ಪಟೇಲ್ರು, ಅನೇಕ ಮುಖಂಡರುಗಳು, ಹಿರಿಯರು ನಮಗೆ ಈ ಸ್ವಾತಂತ್ರ್ಯ ಗಳಿಸಿಕೊಡಲಿಕ್ಕೆ ಭಾಳಷ್ಟು ಅವರ ಪ್ರಾಣವನ್ನು, ಬಲಿದಾನವನ್ನು ಈ ದೇಶಕ್ಕೆ ಸಮರ್ಪಣೆ ಮಾಡಿದರು. ಅದರ ಫಲವಾಗಿ 1947ರಲ್ಲಿ ದೇಶನ ವಿಭಜನೆ ಮಾಡುವುದರ ಮೂಲಕ 1947 ಆಗಸ್ಟ್ 15 ಮಧ್ಯರಾತ್ರಿ 12 ಗಂಟೆ ನಂತರ ನಮಗೆ ಈ ಸ್ವಾತಂತ್ರ್ಯವನ್ನು ಬಿಟ್ಟುಕೊಟ್ಟರು. ಇವತ್ತು ನಮಗೆ 74 ವರ್ಷಗಳ ಕಾಲ ಈ ಸ್ವಾತಂತ್ರ್ಯ ಬಂದು ಸಂಭ್ರಮದಲ್ಲಿ ಇವತ್ತು 75ನೇ ವರ್ಷಕ್ಕೆ ನಾವು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ದೇಶದ ಉದ್ದಗಲಕ್ಕೂ ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ, ಇವತ್ತೆಲ್ಲ ಖಾಸಗಿ ಅರೆ ಸರ್ಕಾರಿ ಅರೆ ಖಾಸಗಿ ಸಂಘ ಸಂಸ್ಥೆಗಳಲ್ಲಿ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ನಾಗರಿಕರನ್ನು ಒಳಗೊಂಡಂತೆ ಇವತ್ತು 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸರಳವಾಗಿ ಅದನ್ನು ಆಚರಣೆ ಮಾಡ್ತಾ ಇದ್ವಿ. ಇವತ್ತು ನಮ್ಮ ದೇಶಕ್ಕೆ 2019ರಲ್ಲಿ ಏನು ಕೋವಿಡ್ಡು ಬಂತು, ಈ 2 ವರ್ಷಗಳ ಕಾಲ ಸತತವಾಗಿ ನಮ್ಮ ವಿಶ್ವದ ಉದ್ದಗಲಕ್ಕೂ ನಮ್ಮ ದೇಶದೊಳಗೊಂಡಂತೆ ಈ ಕೋವಿಡ್ ಮಹಾಮಾರಿಯಿಂದ ಭಾಳಷ್ಟು ಅನಾಹುತಗಳು, ತೊಂದರೆಗಳನ್ನು ಈ ದೇಶಕ್ಕೆ ತಂದುಕೊಟ್ಟಿದೆ. ಇವತ್ತು ಶಾಲಾ ಕಾಲೇಜುಗಳು ಮಕ್ಕಳು ವಿದ್ಯಾಭ್ಯಾಸ ಇಲ್ಲದೇ, ಇವತ್ತು ಶಾಲೆಗೆ ಬರದೇ ಎಲ್ಲ ಇವತ್ತು ಆನ್ಲೈನ್ ಮುಖಾಂತರ ಶಾಲೆಯಲ್ಲಿ ವಿದ್ಯಾಂತ ಕಲಿಯುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣವಾಗಿದೆ. ಇವತ್ತು ಎಲ್ಲರೂ ಅಂತರ ಕಾಯ್ದುಕೊಂಡು ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಪರಿಸ್ಥಿತಿ ಬೇಗ ನಿರ್ಮೂಲನೆ ಆಗಲಿ, ಕೋವಿಡ್ಡು ಮತ್ತು ಯಥಾ ಪ್ರಕಾರ ಮರಳಿಸಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಇವತ್ತಿನ ಸಂಭ್ರಮ ಆಚರಣೆ ಸರಳವಾಗಿ ಆಚರಣೆ ಮಾಡೋಕ್ಕೆ ತಾವೆಲ್ಲರೂ ಆಗಮಿಸಿ ಬಂದು ಇವತ್ತು ಆಚರಣೆ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ವಂದಿಸಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ಸಂಸ್ಥೆಯ ಗೌರವಾನ್ವಿತ ಸದಸ್ಯರಾದ ಮಂಜುನಾಥರವರು, ಗೌರವಾನ್ವಿತ ಪ್ರಾಜೆಕ್ಟ್ ಡೈರೆಕ್ಟರ್ ಆದ ಪವನ್ ಕುಮಾರ್ ಅವರು, ಪ್ರಾಂಶುಪಾಲ ಆದ ಸಂಗೀತಾ ಮೇಡಮ್ ಅವರು, ನನ್ನ ನೆಚ್ಚಿನ ಎಲ್ಲ ಶಿಕ್ಷಕ ವರ್ಗದವರು, ಎಲ್ಲ ಸಿಬ್ಬಂದಿ ವರ್ಗದವರು, ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರು ಹಾಗೆಲ್ಲ ಪೋಷಕ ವರ್ಗದವರಿಗೂ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ಆರ್ಥಿಕ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸುತ್ತಾ ತಮ್ಮೆಲ್ಲರಿಗೂ ವಂದಿಸಿ ಈ ಭಾರತ ಖಂಡವನ್ನು, ಭಾರತ ದೇಶವನ್ನು ವಿಶ್ವದಲ್ಲಿ ಅತ್ಯಂತ ಎತ್ತರದ ಮಟ್ಟದಲ್ಲಿ ಕೂರಿಸಲಿಕ್ಕೆ ನಾವೆಲ್ಲರೂ ಸಹಕಾರಿಯಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. I would like to express my heartfelt gratitude. Thank you so much, sir, for addressing the gathering. And it was a wonderful speech given by sir, motivational as well. Now, I would like to request our project director cum principal, Mr. JVS Pawan Kumar, to come and address the gathering. First of all, I would like to welcome you all on this occasion, that is 75th Independence Day celebrations. We are all blessed to be citizens of India, because after lot of struggle and freedom fighters struggle, we have got this independence, and really now we are on this land and we are enjoying this freedom because of our freedom fighters. So we all should gratitude them, and we always should remind their struggles and their hard works, worships, what they have done for India, right? Thank you.
And also, I would like to wish all the parents a happy Independence Day. On August 15th, 1947, will always be remembered as a momentous day in the history of India. On this day, India gained independence from the British after being ruled by them for nearly 200 years. So it's a vast time, right? So after 200 years, we have got freedom. August 15th has been celebrated as Independence Day in the country since then. Though many of us might find it boring, it is important to know the history of our country's independence. It is not something that just happened in seconds. Many people sacrificed their lives on the road to independence. We must be aware of the challenges, sacrifices, struggles that our freedom fighters endured. People who have been born after independence must feel proud as they are fortunate to be born in an independent India, that is, we all. After independence, we got our constitution and are able to enjoy our fundamental rights. We should always be proud to be an Indian, and we should admire our fortune to have been born in the land of independent India. Jai Bharat, Jai Hind. Thank you all. Thank you, sir, for addressing the gathering. Yes. Once again, good morning, one and all. So it has been many times I wished you good morning, right? Yes. Thank you all, first of all, to make it so early in the morning and come here. This shows your passion, your zeal, your commitment, your dedication towards the institution. We are really, thankful to you to have been contributed, your valuable contributions from past 3 years to make this institution a really successful one. Okay, it has been your commendable support and your contribution which has made the school so big. And I would like to first of all say, dear parents and my lovely students, I hope you all are safe and secure during this pandemic time. As we all know, COVID-19 has halted our normal lifestyle, and probably after spanning 75 years of independence, we have truly understood the meaning of independence or freedom, right? So amidst this deadly outbreak of COVID-19, we strongly believe that hope is our ultimate strength. In upcoming foreseeable future, India will be entering into a new era of technology and learning. The revolutionized virtual learning tools will take the students, the learners and the teachers to the next level of greatness. Let us promise each other in setting and reaching attainable goal and working harder and smarter in taking our holy place of learning to a new end pinnacle in the history of education. We congratulate everyone on the 75th Independence Day because, as Sir said, freedom does not come easily. Everything comes with a huge price in this world, correct? And we are indebted to our national heroes and martyrs who made this country to its present abode. As responsible citizens and ageas globalites, let us all pledge to put extra effort into performing our civic responsibilities. Our diversities should not be portrayed as a weakness, as punishment and blessing. India is a land of diversity, but we are unity in diversity. Yes? Together we build a resilient and thriving nation. Jai Hind. Jai Bharat. Vande Mataram. Thank you. Yes. So with this all, once again, I would like to thank all the teachers, my staff, teaching, non-teaching, our admin, first of all, our chairperson, Mr. Lokesh Krishnappa, and his honorable brother, Mr. Manjunath K, our project director, to come and, do the honors of carrying out this entire program and making it a great success. Thank you so much, teachers, and all the
people present here. Thank you so much, sir. Thank you. Again, Vaishnav, not important, sir. Something to inform the students. Parents, you can- Yes. I would like to thank all the parents who have joined with us for this celebration. We wish you all once again very happy independence and thank you once again. Jai Bharat, Jai Hind. Yes. Think so.